ನಮಸ್ಕಾರ, ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಗಣೇಶ್ ಸಾಹೇಬ್ರಗಟ್ಟೆ. ಮಲೆನಾಡು ಮತ್ತು ಕರಾವಳಿಯನ್ನು ಸಂಪರ್ಕಿಸುವಂಥ ಆಗುಂಬೆ ಘಾಟ್ನಲ್ಲಿ ಸದ್ಯ ಘನ ವಾಹನಗಳಿಗೆ ಸಂಚಾರವನ್ನು ನಿಷೇಧ ಮಾಡಲಾಗಿರುವಂಥದ್ದು. ಮಳೆಗಾಲದಲ್ಲಿ ಗುಡ್ಡ ಜರಿತ, ಮರಗಳ ಗೆಲ್ಲು ಬೀಳುವಂಥದ್ದು, ಹಾಗೆ ಮಣ್ಣು ಕುಸಿತ ಎಲ್ಲ ಕಾರಣಕ್ಕಾಗಿ ಘನ ವಾಹನಗಳು ಯಾವುದೇ ಬರಲಿ ಲೋಡನ್ನು ಅನ್ಲೋಡ್ ಮಾಡಿಕೊಂಡೇ ಆಗುಂಬೆ ಘಾಟಿಯಿಂದ ಕೆಳಗೆ ಬರಬೇಕು ಅಥವಾ ಮೇಲೆ ಹತ್ತಬೇಕು. ಯಾವುದೇ ಕಾರಣಕ್ಕೆ ಅತ್ಯಧಿಕ ಭಾರದ ವೆಹಿಕಲ್ಗಳಿಗೆ ಇಲ್ಲಿ ನಿರ್ಬಂಧವನ್ನು ಮಾಡಲಾಗಿರುವಂಥದ್ದು. ಪ್ರತಿ ವರ್ಷ ಒಂದಿಷ್ಟು ವರದಿ ಆಗ್ತದೆ. ಆಗುಂಬೆ ಘಾಟ್ ಸಹಿತ ಬೇರೆ ಬೇರೆ ಜಿಲ್ಲೆಯ ಉಡುಪಿ ಜಿಲ್ಲೆ ಮತ್ತು ಮಲೆನಾಡನ್ನು ಸಂಪರ್ಕಿಸುವ ಘಾಟ್ಗಳಲ್ಲಿ ಒಂದಿಷ್ಟು ಅವಘಡಗಳು ಆಗ್ತಾನೇ ಇರ್ತದೆ. ಗುಡ್ಡ ಕುಸಿತ ಇರ್ಬೋದು, ಹಾಗೆ ಮರಗಳು ನೇರವಾಗಿ ರಸ್ತೆಗೆ ಬೀಳುವುದಿರ್ಬೋದು, ಹಾಗೆ ಬೇರೆ ಬೇರೆ ಕಾರಣಗಳಿಗೆ ಸಂಬಂಧಿಸಿದಂಥ ಒಂದಿಷ್ಟು ವರದಿ ಆಗ್ತದೆ. ಈ ಸಂದರ್ಭದಲ್ಲಿ ಘನ ವಾಹನಗಳಿಂದವೂ ಕೂಡ ಒಂದಿಷ್ಟು ಅಪಾಯ ಮತ್ತು ಘನ ವಾಹನದ ಸಂಚಾರವನ್ನು ಮಾಡುವಂಥ ಘನ ವಾಹನಗಳು ಕೂಡ ಒಂದಿಷ್ಟು ಅಪಾಯಕ್ಕೆ ಸಿಲುಕಿರುವಂಥ ವರದಿಗಳು ಈ ಹಿಂದಿನ ವರದಿಯಲ್ಲಿ ನಾವು ಕಾಣಬಹುದು. ಆ ಕಾರಣಕ್ಕಾಗಿ ಈ ಬಾರಿ ಜಿಲ್ಲಾಧಿಕಾರಿಗಳು ಘನ ವಾಹನದ ಸಂಚಾರಕ್ಕೆ ಅವಕಾಶವನ್ನು ನೀಡಲಿಲ್ಲ. ಇದರಿಂದ ಏನು ಸಣ್ಣ ಪುಟ್ಟದ ವಾಹನಗಳು, ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಹಾಗೆ ಬಸ್ ಸಂಚಾರ ಏನಿದೆ ಆ ವೆಹಿಕಲ್ಗಳು ಮುಕ್ತವಾಗಿ ಸಂಚಾರವನ್ನು ಮಾಡ್ಬೋದು. ಆದರೆ ಅತ್ಯಧಿಕ ತೂಕದ ವಾಹನಗಳಿಗೆ ಸಂಚಾರವನ್ನು ನಿಷೇಧ ಮಾಡಲಾಗಿದೆ. ಈ ಸೂಚನೆಯನ್ನು ಘನ ವಾಹನದ ಸಂಚಾರ ಮಾಡುವಂಥ ಘನ ವಾಹನಗಳು ಪಾಲಿಸಬೇಕು ಮತ್ತು ಈ ಸೂಚನೆಯನ್ನು ಅವಲೋಕನ ಮಾಡಬೇಕು. ಯಾಕಂತ ಹೇಳಿದರೆ ಸೋಮೇಶ್ವರ ಮಾರ್ಗವಾಗಿ ಆಗುಂಬೆ ಘಾಟ್ನನ್ನು ಪ್ರವೇಶ ಮಾಡಲಾಗ್ತದೆ. ಈ ಭಾಗಕ್ಕೆ ಬಂದು ಮತ್ತೆ ಇಲ್ಲಿಂದ ಹಿಂದಿರುಗುವಂಥ ಏನು ಸಮಸ್ಯೆಗಳನ್ನು ಅವರು ತಂದುಕೊಡ್ಬಾರ್ದು. ಯಾಕೆಂದರೆ ಸೂಚನೆಗಳನ್ನು ಪಾಲಿಸಿದ್ದು ಅತಿ ಮುಖ್ಯವಾಗಿರುವಂಥದ್ದು. ಅದರಲ್ಲಿಯೂ ಕೂಡ ಈ ರಸ್ತೆಯ ಸುರಕ್ಷತಾ ದೃಷ್ಟಿಯಿಂದ ಇದು ಬಹುಮುಖ್ಯವಾಗ್ತಿರುವಂಥದ್ದು. ಇಲ್ಲಿ ಅನೇಕ ಗುಡ್ಡಗಳು ಕುಸಿಯುವ ಭೀತಿಯಲ್ಲಿದೆ. ಅದರ ಜೊತೆಗೆ ಮರಗಳು ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಆಗುವ ಕಾರಣಕ್ಕಾಗಿ ಬೀಳುವ ಸಾಧ್ಯತೆಗಳಿರುವಂಥದ್ದು. ಅದರ ಜೊತೆಗೆ ಘಾಟಿಯ ಮಣ್ಣು ಭಾಳಷ್ಟು ತೇವವಾಗ್ತದೆ ಮಳೆಗಾಲದ ಈ ಸಂದರ್ಭದಲ್ಲಿ. ಅಂದರೆ ಆಗುಂಬೆ ಘಾಟಿ ಅಂತ ಹೇಳಿದರೆ ದಕ್ಷಿಣ ಭಾರತದ ಚಿರಾಪಂಜಿ ಅಂತ ಹೆಸರುವಾಸಿಯಾಗಿರುವಂಥದ್ದು. ಅತಿ ಹೆಚ್ಚು ಮಳೆ ಈ ಭಾಗದಲ್ಲಿ ಆಗ್ತದೆ. ಆ ಕಾರಣಕ್ಕಾಗಿ ಮಣ್ಣು ಅತ್ಯಧಿಕ ಮಟ್ಟದಲ್ಲಿ ತೇವಗೊಳ್ತದೆ. ಅತಿ ಹೆಚ್ಚಿನ ತೂಕದ ವಾಹನಗಳು ಸಂಚಾರ ಆಗದ ಮಣ್ಣು ಕುಸಿತಾಗದೆ ವಾಹನಗಳು ಪಲ್ಟಿಯಾಗುವ ಸಾಧ್ಯತೆಯೂ ಕೂಡ ಇರುವಂಥದ್ದು. ಈ ಹಿಂದೆ ವರದಿಗಳನ್ನು ನಾವು ತೆಗೆದುಕೊಂಡ್ರೆ ಅನೇಕ ವಾಹನಗಳು ಕಂದಕ್ಕೆ ಉಳಿದ ಸಂದರ್ಭ ಮತ್ತು ಸಾಧ್ಯತೆಗಳಿರುವಂಥದ್ದು, ಕಂದಕ್ಕೂ ಸಹ ಉರುಳಿರುವಂಥದ್ದು. ಇವೆಲ್ಲನ ನಾವು ಅವಲೋಕನ ಮಾಡಬೇಕು. ಆ ಕಾರಣಕ್ಕಾಗಿ ಘನ ವಾಹನ ಸಂಚಾರಕ್ಕೆ ಸದ್ಯ ಬ್ರೇಕ್ ಹಾಕಲಾಗಿರುವಂಥದ್ದು. ಆ ವಾಹನ ಚಾಲಕರು ಈ ಸೂಚನೆಯನ್ನು ಪಾಲಿಸಬೇಕು. ಅದರ ಜೊತೆಗೆ ವಾಹನದಿಂದ ಆಗುವಂಥ ಒಂದಿಷ್ಟು ಅವಘಡಗಳನ್ನು ಈ ಮೂಲಕ ತಡೆಯುವಲ್ಲಿ ನಾವೆಲ್ಲರೂ ಪಾತ್ರ ವಹಿಸ್ಕೊಳ್ಬೇಕು ಅನ್ನೋದು ನ್ಯೂಸ್ 18ನ ಕಳಕಳಿಯಾಗಿರುವಂಥದ್ದು. ಗಣೇಶ್ ಸಾಹೇಬ್ರಗಟ್ಟೆ, ನ್ಯೂಸ್ 18 ಉಡುಪಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.